ರಜಾಕ್ ವಾರ್ತಿ ಅವರು ಎಲ್ಲ ಗುದ್ದಲಿ ಪೂಜೆ ಮಾಡ್ತಾರೆ. ಅವ್ರು ಯಾರು? ರಜಾಕ್ ವಾರ್ತಿ ಗುದ್ದಲಿ ಪೂಜೆ ಮಾಡ್ತಾರೆ, ಎಲ್ಲ ಸಂಚಾಲನೆ ಮಾಡ್ತಾರೆ. ಏನು ಮಾಡ್ಲಿಕ್ಕತ್ತಾರ? ಆಯುಕ್ತರು ಕಣ್ಣು ಮುಚ್ಚಿ ತನ್ನ ಮುಂದೆ ವಯೋಲೇಷನ್ ಆಗ್ಲಿಕ್ಕತ್ತದ, ಅದೇ ಸಂದರ್ಭದಲ್ಲಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು. ಇದನ್ನು ನಮಸ್ಕಾರ ಪತ್ರಕರ್ತ ಮಿತ್ರರೇ, ಅಸ್ಸಲಾಮು ಅಲೈಕುಂ. ಇವತ್ತು ತಮಗೆಲ್ಲ ಕರೆಯೋದು ಉದ್ದೇಶ ಏನಂತ ಹೇಳಿದರೆ, ನಿನ್ನೆ ನಮ್ಮ ಮಹಾನಗರ ಪಾಲಿಕೆ 35 ಸದಸ್ಯರಿಗೆ ಸಸ್ಪೆಂಡ್ ಮಾಡಿದ ಕುರಿತು ಈ ಪ್ರಕ್ರಿಯೆಗೆ ಸ್ಟಾರ್ಟ್ ಮಾಡಿದವನೇ ನಾನು. ಯಾಕಂತಂದ್ರೆ ನಿನ್ನೆ ಕೆಲವು ನನ್ನ ಸ್ನೇಹಿತರೇ ಅವರು ಅಂತೇಳಿದ್ರೆ, ಅವರು ನನ್ನ ಜೊತೆ ಇದನ್ನಾಗಿ ಒಂದು ಇದನ್ನು ಮಾಡೋಣ ಅಂಥೇಳಿ ಅವರು ನನಗೇನೈತಿ ಸುಮಾರು ಬರೀ 2,000 ರೂಪಾಯಿ ಅಂಥೇಳಿದರೆ ಈ ಪತ್ರ ಎಲ್ಲ ದಾಖಲಾತಿಗಳನ್ನು ತೆಗಿಲಿಕ್ಕೆ ಖರ್ಚು ಬರ್ತದೆ ಅಂತ ಹೇಳಿದರೆ, ನಮ್ಮ ಮೈನುಗಳಿಗೆ 1,000 ಮಿರ್ಜಿ ಪ್ರಕಾಶ್ ಮಿರ್ಜಿಯವರು ಕೊಟ್ಟಿದ್ದರು. ಇವೆಲ್ಲ ದಾಖಲಾತಿಗಳನ್ನು ನನ್ನ ಹೆಚ್ಚಿನ ಖರ್ಚು ಮಾಡಿ ಆಮೇಲೆ ಏನೈತಿ ಇದೇ 22/10/24 ಇದೇ ಹಾಲ್ನಲ್ಲಿ ನಾವು ಈ ಮಹಾನಗರ ಪಾಲಿಕೆ ಸದಸ್ಯರನ್ನು ರದ್ದುಗೊಳಿಸುವ ಒಂದು ನಮ್ಮ ಪ್ರಕ್ರಿಯೆಯನ್ನು ಚಾಲನೆಯಲ್ಲಿ ಮಾಡಿದ್ದೀವಿ. ಅದಕ್ಕೇನೈತಿ ದಾಖಲಾತಿಗಳನ್ನು ನಾವು ಸರ್ಕಾರಕ್ಕೆ ಬರೆದಂಥ ದಾಖಲಾತಿಗಳನ್ನು ನಾನು ಇವತ್ತು ಎಲ್ಲ ತಮ್ಮ ಪತ್ರಕರ್ತರಿಗೆ, ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರು ಏನೈತಿ ನಾವು ಒಂದಾಗಿ ಈ ಹೋರಾಟ ಮಾಡೋಣ ಅಂತ ಹೇಳಿ ಮಮದಾಪುರ ವಕೀಲರು ಮನೆಯಾಗೆ ನಂದು ಇದ್ರ ಮೇಲೆ ಸೈನ್ ತೊಗೊಂಡ್ರು. ನಾವು 3 ಮಂದಿ ಸೈನ್ ತೊಗೊಂಡ್ವಿ. ಸೈನ್ ತೊಗೊಂಡು ಕೂಡ ನ್ಯಾಯಾಲಯಕ್ಕೆ ನನ್ನ ಹೆಸರನ್ನೇ ಸಲ್ಲಿಸಿರೋದಿಲ್ಲ. ತೆಗೆದ್ರೆ ನನಗೆ ನ್ಯಾಯಾಲಯಕ್ಕೆ ಹೆಸರು ಸಲ್ಲಿಸಿರೋದಿಲ್ಲ, ನನಗೇನು ಗೊತ್ತಿದ್ದಿದ್ದಿಲ್ಲ. ಯಾವಾಗ ನನಗೆ ಈ ನ್ಯಾಯಾಲಯಕ್ಕೆ ನನ್ನ ಹೆಸರು ಸಲ್ಲಿಸಿಲ್ಲ ಅಂತೇಳಿ ಗೊತ್ತಾಯಿತು, ಅವಾಗ ನಾನು ಗುಲ್ಬರ್ಗಕ್ಕೆ ಹೋಗಿ ನಾನು ಮತ್ತೊಬ್ಬರು ವಕೀಲರನ್ನ ಹಚ್ಚಿದ್ದೆ, ಬಸಯ್ಯ ಹಿರೇಮಠ ಅಂಥೇಳಿ ಅವ್ರಿಗೆ. ಯಾಕಂತ ಹೇಳಿದ್ರೆ ನಾಳೆ ಇವರು ಏನಾರು ಹಿಂದೆ ಸರದ್ರ ಅಥವಾ ಏನಾರ ಮಂಡಳಿ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಉದ್ದೇಶದಿಂದ ಏನೈತಿ ನಾನು ನನ್ನ ಉದ್ದೇಶ ಏನಿತ್ತು, ಬರೀ ಈ ಸದಸ್ಯರನ್ನು ರದ್ದುಗೊಳಿಸೋದು ಒಂದೇ ಉದ್ದೇಶ. ಇದು ಏನಾಯಿತು, ಮತ್ತು ಇವ್ರು ಹೋರಾಟ ಮಾಡಲಿ ಅವ್ರು ಹೋರಾಟ ಮಾಡಲಿ ನಮ್ಗೆ ಇದ್ರದ್ದು ಇದ್ದಿದ್ದಿಲ್ಲ. ಯಾಕಂತ ಹೇಳಿದ್ರೆ ಪತ್ರಕರ್ತರು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತು ಈ ಪ್ರಕ್ರಿಯೆ ಚಾಲನೆ ಮಾಡಿದವರು ಯಾರು ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಇಷ್ಟು ದಾಖಲಾತಿಗಳು ಇದು ನನ್ನಲ್ಲೇ ಪ್ರಾದೇಶಿಕ ಆಯುಕ್ತರು ಬರೆದಂಥ ಲೆಟ್ರ್, ನಾನು ಅವ್ರಿಗೆ ಏನು ಬರ್ತೀನಿ, ಅವ್ರು ನನಗೇನು ಬರ್ದಾರ, ತಮಗೆ ಏನು ಬೇಕು ಅನ್ನೋದು ಎಲ್ಲ ಮಾಹಿತಿ ಹಾಕುವೊಳಗೆ ಏನೇನು ಈವನ್ ಈಗ ಏನು ಇವರು ಮಹಾಪೌರ ಇಲೆಕ್ಷನ್ ಚುನಾವಣೆ ಕುರಿತು ಏನು ಮಾಡಿದ್ದಾರಲ್ಲ ಅದನ್ನು ರದ್ದು ಮಾಡಲಿಕ್ಕೂ ನಾನು ಪ್ರಯತ್ನ ಮಾಡಿದ್ದೆ. ಅಂಥೇಳಿ ಇವ್ರು ಏನು ಮಾಡ್ಲಿಕ್ಕತ್ತಿದ್ರು ಅಂತ ಹೇಳಿದ್ರೆ, ಯಾವಾಗ ಸರ್ಕಾರ ಇದ್ರೊಳಗೆ ಬ್ಲ್ಯಾಕ್ ಮೇಲ್ನೂ ಆಗಿದ್ದೈತಿ. ಏನಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ದ ಮೇಯರ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ರದ್ದುಗೊಳಿಸ್ತೀವಿ ಅಂಥೇಳಿ ಒಂದು ದಿವಸ ಮುಂಚೆ ಮೀಟಿಂಗ್ ಆಗ್ತದೆ. ಇದಕ್ಕೆ ರದ್ದುಗೊಳಿಸ್ಲಿಕ್ಕೆ ಏನು ಮಾಡ್ತಾರ, ಆದೇಶ ಆಲ್ರೆಡಿ ರೆಡಿ ಐತಿ, ಇದು ರೆಡಿ ಐತಿ ಆದೇಶ, ನೀವು ಒಪ್ಕೊಂಡ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಇದನ್ನು ಮಾಡ್ಲಿಕ್ಕೆ ಇದು ಮಾಡ್ತೀವಿ ಅಂಥೇಳಿ ಹಿರಿಯರು ಇದಕ್ಕೆ ಬ್ಲ್ಯಾಕ್ ಮೇಲ್ನೂ ಮಾಡಿದ್ದಾರೆ ಎಲ್ಲ ಸದಸ್ಯರು. ಅವರು ಯಾವುದೂ ಇದನ್ನಿರ್ಲಾರ್ದಕ್ಕೆ ಅವ್ರು ಒಪ್ಕೊಳ್ಳಾರ್ದಕ್ಕೆ ಏನು ಮಾಡಿದ ಕಾರಣಕ್ಕೆ ಇವತ್ತು ಅವ್ರನ್ನ ಎಲ್ಲ ರದ್ದುಗೊಳಿಸಿದ್ದೈತಿ. ಒಂದು ವೇಳೆ ಅವ್ರ ಮಾತಿಗೆ ಕೇಳಿದ್ದಂತ ಹೇಳಿದ್ರೆ ಇವರು ಸರ್ಕಾರಕ್ಕೆ ಏನೈತಿ ಈ ಥರ ಪತ್ರ ಬರೀತಿದ್ದಿಲ್ಲ. ಅದಕ್ಕೇನೈತಿ ನಾನು ಯಾವ ಥರ ಆಗಿ ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಬರ್ದೀನಿ ಅಂತ ಹೇಳಿದ್ರೆ ಬೈಯೋದು ಒಂದೇ ಉಳಿದಿದ್ದೈತಿ. ಇದ್ರೊಳಗೆ ಏನಂತ ಹೇಳಿದ್ರೆ, ಮಹಾನಗರ ಪಾಲಿಕೆ ಕಾಯ್ದೆಯನ್ನು ಉಲ್ಲಂಘನಿಸಿದವರಿಗೆ ಕ್ರಮ ಕೈಗೊಳ್ಳಲಿಕ್ಕೆ ಆಯುಕ್ತರು ನಮ್ಮ ಜಿಲ್ಲಾಧಿಕಾರಿಗಳು ಪ್ರಾದೇಶಿಕ ಆಯುಕ್ತರು ನಾವು ಯಾವ್ಯಾವ ಸದಸ್ಯರು ಏನು ಮಾಡ್ತಾ ಇದ್ದಾರ ಪ್ರತಿಯೊಂದು ಗಮನಕ್ಕೆ ತಂದ್ರೆ ಅಂತ ಹೇಳಿದ್ರೆ ಇವ್ರೇನೈತಿ ಅದಕ್ಕೆ ಮುಚ್ಚಿ ಹಾಕೋದು ಅಥವಾ ಅದ್ರ ಬಗ್ಗೆ ಯಾವುದೂ ಇದನ್ನಿಲ್ಲ. ಈಗ ನಾವು ಎಲ್ಲಿವರೆಗೂ ಅಂತ ಹೇಳಿದ್ರೆ ಈಗ ಬೈಯೋದು ಒಂದೇ ಉಳಿದಿತ್ತು ಅವ್ರಿಗೆ ಅಂತ ಹೇಳಿದ್ರೆ ಸರ್ಕಾರ ಏನಂತ ಹೇಳ್ತಾರೆ, ನ್ಯಾಯಾಲಯನೂ ಇದ್ರೊಳಗೆ ಈಗಾಗಲೇ ನಾವು ಇದ್ರ ಬಗ್ಗೆ ಈಗ ನ್ಯಾಯಾಲಯ ಅಂತ ಹೇಳಿದ್ರೆ ಜನ ಏನಂತ ತಿಳ್ಕೊತದ, ನ್ಯಾಯಾಂಗ ಅಂತ ಹೇಳಿದ್ರೆ ಒಂದು ಒಳ್ಳೆ ರೀಸೆಂಟ್ ನಮ್ಮ
ಶರ್ಮಾ ಜಡ್ಜ್ ಅವ್ರ ಮನೆಯಿಂದ ಹಣ ಬಂದಿದ್ದು. ಆಮೇಲೆ ನನ್ನ ವೈಯಕ್ತಿಕ ಇಲ್ಲೇ ವಿಜಯಪುರ ನಗರ ನ್ಯಾಯಾಲಯದೊಳಗೆ 2 ನ್ಯಾಯಾಧೀಶರ ಮೇಲೆ ನಾನು ಅಲಿಗೇಷನ್ ಮಾಡೀನಿ. ಇವತ್ತು ನನ್ನ ಯಾರು ನ್ಯಾಯಾಲಯದೊಳಗೆ ವಕೀಲರು ನಂದು ಇದು ಹಿಡಿತಿಲ್ಲ ಅಂತ ಹೇಳಿದ್ರೆ, ನ್ಯಾಯಾಲಯ ಒಂದು ನ್ಯಾಯಾಂಗದ ಇಲಾಖೆ ಒಂದು ಏನಾರ ನಮಗಿಲ್ಲೇ ನ್ಯಾಯ ಸಿಗ್ಬೋದು ಅಂಥೇಳಿ ಈ ಉಲ್ಲಂಘನೆ ಮಾಡಿದ್ದವ್ರ ಬಗ್ಗೆ ನಾವು ಸರ್ಕಾರ ಮತ್ತು ಪ್ರಾದೇಶಿಕ ಆಯುಕ್ತರ ಇಲ್ಲಿ ಜಿಲ್ಲಾಧಿಕಾರಿವರೆಗೂ ಬರ್ತಿದ್ವಿ. ಇವು ಯಾವುದೂ ಇವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ. ಅವ್ರು ತಾವೇನ ಮಾಡ್ಕೋತಿದ್ರು. ಅವಾಗ ನಾವೇನು ಮಾಡಿದ್ವಿ, ನಮ್ಮ ಹತ್ರ ನ್ಯಾಯಾಲಯಕ್ಕೆ ಹೋಗೋದು ದಾರಿ ಇತ್ತು. ನ್ಯಾಯಾಲಯಕ್ಕೆ ಹೋದ್ರೆ ಅವ್ರೇನು ಮಾಡ್ತಾರ, ಎಷ್ಟು ಚೆಲ್ಲಾಟ ಏನು ಇದು ನಮಗೆ ತಿಳಿಲಿಲ್ಲ. ಏನು ಮಾಡ್ತಾರ, ಇದು ಸರ್ಕಾರದ ಕೆಲಸ, ಸರ್ಕಾರ ಇದ್ರ ಬಗ್ಗೆ ಆದೇಶಿಸಿದೆ ಅಂಥೇಳಿ ಪತ್ರ ಬರೀತಾರೆ. 30 ದಿವಸ ಒಳಗಾಗಿ ನಮ್ಗೆ ವರದಿ ಕೊಡ್ರಿ. ಏನು ಆಟ ಮಾಡ್ಲಿಕ್ಕಂತಾರೆ, ಇದು 30 ದಿವಸ ಒಳಗೆ ಸಲ್ಲಿಸಿದೆ ಅಂತ ಹೇಳಿದ್ರೆ ಅವ್ರು ಸಲ್ಲಿಸಿಲ್ಲ ಅಂಥೇಳಿ ನಿಮ್ಮ ಹತ್ರ ಬಂದಿದ್ದೈತಿ, ಅದ್ರ ಮೇಲೆ ಆದೇಶ ಮಾಡಬೇಕು. ಅದು ಆದೇಶ ಮಾಡಿದ ನಂತರ ಅವ್ರು ಏನಂತೇಳಿ ಬರ್ತಾರೆ. ನಂದು ಹೇಳೋದು ಏನಂತ ಹೇಳಿದ್ರೆ, ನ್ಯಾಯಾಲಯನೂ ಈ ಆಟದ ಒಳಗೆ ಏನೈತಿ ಅವ್ರಿಗೆ ಸಮಯ ಕೊಟ್ಟಿತ್ತು. ಏನೇ ಆಗಲಿ ಒಳ್ಳೇದಾಯಿತು ಅಂತ ಹೇಳಿದ್ರೆ ಇನ್ನು ಅವ್ರಿಗೆ ರದ್ದುಗೊಳಿಸಿದ್ದೈತಿ. ಇನ್ನು ಅವಧಿಯಲ್ಲಿ ಇವು ಸಲ್ಲಿಸಿಲ್ಲ. ಅದನ್ನು ನಾವು ಇದರೊಳಗೆ ಕೇಳಿದ್ವಿ. ಪ್ರೇಮಾನಂದ್ ಬಿರಾದ್ ಸರಿ, ನೀವು ಈಗಲೂ ಇದ್ರಿ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ನೀವೇನು ಸಲ್ಲಿಸ್ಬೇಕಿತ್ತು, ಅಲ್ತಾಫ್ ಇದ್ಗಿ ಸಲ್ಲಿಸ್ಬೇಕಿತ್ತು ಅಂತ ಹೇಳಿದ್ರೆ, ಈ ಆಸ್ತಿ ಮತ್ತು ತಮ್ಮ ಕುಟುಂಬದ ಚರಾಸ್ತಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಹಿಂದಿನವರು ಯಾರೂ ಸಲ್ಲಿಸಿಲ್ಲ. ತಾವು ಪತ್ರಕರ್ತರು ತಾವು ಏನೈತಿ ಆಯುಕ್ತರನ್ನ ಕೇಳಬಹುದು. ಇವ್ರು ಹಿಂಗೆ ದಬ್ಬಾಣಿಕೆ ಮೇಲೆ ನಡೆದಿತ್ತು. ಇದನ್ನು ನಮಗೆ ಕಾನೂನು ನಾನು ಇಲ್ಲಿ ಎಷ್ಟು ಭ್ರಷ್ಟಾಚಾರ ಇದು ನಡೆದಿದ್ದೈತಿ. ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ಬುಕ್ ಓದ್ತಾ ಇದನ್ನ ಒಂದು ವಿಷಯ ಗಮನಕ್ಕೆ ಬಂದ ನಂತರ ನಾವೇನೈತಿ ಇದನ್ನೇ ನಾನು ಮಾಡಬೇಕು ಅಂಥೇಳಿ ನಾನು ಈ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದು ಎಲ್ಲ ದಾಖಲಾತಿಗಳನ್ನು. ಸರ್, ಮೊದಲ ಬಾರಿಗೆ ಧ್ವನಿತದಾಗ ನಿಮ್ಮ ಜೊತೆ ಇವರು ಬೆಳಗ್ಗೆಯವ್ರದ್ದು ಎಲ್ಲರೂ ಸಪೋರ್ಟ್ ಇಲ್ಲ. ಬೆಳಗ್ಗೆನೂ ಇದ್ದಿದ್ದಿಲ್ಲ, ಮೆರಜಿ ಇದ್ರು. ಯಾಕಿದ್ದು ಮೈನು ಬೆಳಗ್ಗೆ ಯಾಕಿದ್ದಿದ್ದಿಲ್ಲ ಅಂತ ಹೇಳಿದ್ರೆ, ಇದು ನಾಳೆ ನಾನು ಸುಳ್ಳು ಆಯಿತು ಅಂತ ಹೇಳಿದ್ರೆ ನನ್ನ ಹೆಸರು ಆಗಬಾರ್ದು ಅಂತೇಳಿ ಅವ್ರು ಇದ್ದಿದ್ದಿಲ್ಲ. ಪ್ರಕಾಶ್ ಮಿರ್ಜಿ ಒಬ್ಬರೇ ನನ್ನ ಜೊತೆ ಬಂದಿದ್ರು. ಆಮೇಲೆ ಅವರು ಅರ್ಜಿಗೂ ಸಹ ಅವರು ರೊಕ್ಕ ಕೊಟ್ರಂತೆ ಅವ್ರ ಮನೆಗೆ ಹೋಗಿ ನಾನು ಸೈನ್ ಮಾಡ್ಕೊಂಡ್ಬಂದೆ. ಬರ್ದವ ನಾವು ಮನೆ ಸೈನ್ ಮಾಡ್ಕೊಂಡವ, ಅವ್ರ ಹೆಸರು ಹಾಕಿದವ. ಇವ್ರ ಮನೆಗೆ ಓಡಾಡಿದೆ. ಯಾಕಂತ ಹೇಳಿದ್ರೆ ನಾನು ಫೈನಾನ್ಷಿಯಲಿ ಅವ್ರಿಗೆ ಏನು ಕೇಳಿದೆ, ನಾನು ಇದನ್ನು ಮಾಡ್ತೀನಿ ಅಂದ್ಕೊಂಡು, ನಾವು ರೊಕ್ಕ ಖರ್ಚಿಗೆ ಕೊಡ್ತೀವಿ ಅಂದ್ಕೊಂಡು, ನನಗೇನಿತ್ತು ಖರ್ಚಿಗೆ ಎಲ್ಲರೂ ಕೂಡ ಮಾಡೋನು, ನಿಮ್ಮಿಂದ ನಮ್ದು ಯಾವುದೂ ಇದೆ. ಆದ್ರೆ ಇನ್ನೋದು ನಮ್ದು ಯಾವುದೂ ವೈರತ್ತನಲ್ಲ. ಆದ್ರೆ ಅವ್ರು ಏನೈತಿ, ನಮ್ಮ ಹೆಸರನ್ನು ಯಾರು ವಕೀಲ ಹತ್ರ ಹಿಂಗೆ ಮಮದಾಪುರವ್ರು ಕೊಟ್ಟು ಯಾವ ಥರ ಚೀಟಿಂಗ್ ಮಾಡಿದ್ರ ಅಂತ ಹೇಳಿದ್ರೆ ಅದು ಜನರಿಗೆ ಸತ್ಯ ತೋರಿಸ್ಬೇಕು ಅಂಥೇಳಿ ನಮ್ಮದು ಆ ಉದ್ದೇಶದಿಂದ ಇವತ್ತು ತಮ್ಮ ಪತ್ರಿಕಾಗೋಷ್ಠಿಯನ್ನು ಇದು ಮಾಡಿದ್ದೆ. ಆಮೇಲೆ ಕೋರ್ಟಿನಿಂದ ಆ ಫೈಲ್ ತೆಗೀರಿ, ಅದರೊಳಗೆ ನೋಡ್ರಿ ನನ್ನ ಹೆಸರು ಇರಲಿಲ್ಲ ಇದೇನೆ ಅಂತ ಹೇಳಿದ್ರೆ ತಾವು ಏನು ಶಿಕ್ಷೆ ಇದೇನೆ ಅಂತ ಹೇಳ್ತೀನಿ. ನಾನು ಹೋರಾಟ ಮಾಡೋದನ್ನ ಕೋರ್ಟಿನ ಫೈಲ್ ತೆಗೆದು ಯಾಕೆ ನಿಮ್ಮ ಫೈಲ್ ಏನು ನಿಮ್ಮ ಫೈಲ್ ಎಲ್ಲ ಇಲ್ಲೇ ಅದಾವಲ್ಲ, ಇವಾಗ ಪ್ರತಿಗಳು ನಾವು ಕೊಡ್ತೀವಿ. ಇವ್ರು ಹಿಂಗೆ ಮಾಡಿದ್ರೆ ಮಾಡ್ಯಾರ. ನಾನು ಬಸಯ್ಯ ಅಂತ ಬಸಯ್ಯ ಮಾಡ್ಯಾರ ಅಂತ ಮತ್ತೆ ಏನಾರ ಇದು ಆತಕ್ಷರ ಮತ್ತೆ ಅವರು ಆಯುಕ್ತರು ಆಯುಕ್ತರು ಕೈವಾಡ ಇಲ್ಲ ಅಂತ ಹೇಳಿ ಅಲ್ಲ, ಆಯುಕ್ತರದು ತಪ್ಪಲ್ಲ. ಅವ್ರೇನದ ಮೂಕರಾಗಿ ಅವರು ಏನದ ಸುಮ್ ಕೂತಿದ್ರು. ಅವ್ರು ಆಯುಕ್ತರು ಏನೈತಿ, ಅವ್ರು ಏನೂ ಇದ್ರ ಬಗ್ಗೆ ಅದರೊಳಗೆ ನಾನು ಶಾಮೀಲಾಗಿದ್ದೀನಿ ಅಂಥೇಳಿ. ಅದ್ರ ಇಲ್ಲ ನೋಡ್ರಿ, ಪತ್ರಕರ್ತ ರೀಸೆಂಟ್ ಇವ್ರ ಆದೇಶ ಇದನ್ನು ಮಾಡೋದನ್ನು ಏನೈತಿ, ನಾನು ರೀಜನಲ್ ಕಮಿಷನರ್ಗೆ ಯಾವ ಥರ ಲೆಟ್ರ್ ಬರ್ದೀನಿ ಅವ್ರಿಗೆ, ಬೈಯೋದು ಒಂದೇ ಉಳಿದದ ಇದ್ರೊಳಗೆ. ನೀವು ಈ ರದ್ದುಗೊಳಿಸಲಿಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಯಾವಾಗ ಬರ್ದೀನಿ ಇದು 7/3/25 ಇದೇ ತಿಂಗಳ 7/3/25 ಏನಂತ ಹೇಳಿದ್ರೆ ರದ್ದುಗೊಳಿಸ್ರಿ ಅಂತೇಳಿ ಬರ್ದಿದ್ದೈತಿ. ಏನಂತ ಹೇಳಿದ್ರೆ, ವಿಜಯಪುರ ಮಹಾನಗರ ಪಾಲಿಕೆ ಮಹಿಳೆಯ ಸದಸ್ಯರ ಕುಟುಂಬದ ಮಧ್ಯಸ್ಥ ಹೆಚ್ಚುವಳಿ ಕುರಿತು ಮತ್ತು ಇದನ್ನಂತ ಹೇಳಿ ಇದನ್ನು ಮಾಡಿದ್ದಿತ್ತು. ಅದರೊಳಗೆ ಉದ್ದೇಶ ಆಗಿ ಅಂತ ಹೇಳಿದ್ರೆ, ಸ್ಪೆಷಲ್ ನಮ್ಮ ಯಾರು
ಮಹಾಪೌರ್ ಪೂಜೆ ಮಾಡಿ ರಜಾಕ್ ವಾರ್ತಿ ಅವರು ಎಲ್ಲ ಗುದ್ದಲಿ ಪೂಜೆ ಮಾಡ್ತಾರ. ಅವ್ರು ಯಾರು? ರಜಾಕ್ ವಾರ್ತಿ ಗುದ್ದಲಿ ಪೂಜೆ ಮಾಡ್ತಾರ, ಎಲ್ಲ ಸಂಚಾಲನೆ ಮಾಡ್ತಾರ. ಏನು ಮಾಡ್ಲಿಕ್ಕತ್ತಾರ? ಆಯುಕ್ತರು ಕಣ್ಣು ಮುಚ್ಚಿ ತನ್ನ ಮುಂದೆ ವಯೋಲೇಷನ್ ಆಗ್ಲಿಕ್ಕತ್ತದ, ಅದೇ ಸಂದರ್ಭದಲ್ಲಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು, ಇದನ್ನು ಡಿಸ್ಮಿಸ್ ಮಾಡುವ ಅಧಿಕಾರ ಐತಿ ಅವ್ರು, ಇಲ್ಲ ಅಂತೇಳಿ ಅಲ್ಲ. ಗುದ್ಲಿ ಪೂಜೆ ಮಾಡ್ತಾರೆ. ನಾನು ಹೋದ್ರೆ ಯಾವ್ದಾದ್ರು ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಕೊಡ್ತಾರೆ? ಸರ್ ಇನ್ನೊಂದು, ನೀವು ಪ್ರತಿಯೊಂದು ಬುದ್ಧಿ ಪೂಜೆ ಮಾಡ್ತೀರಂತ, ಮತ್ತೆ ನಗರ ಶಾಸಕ ಬಗಾನ ಹೋಗಿ ಬುದ್ಧಿ ಪೂಜೆ ಮಾಡ್ತಾರಲ್ಲ, ಯಾರು? ನಗರ ಶಾಸಕ ಬಸನಗೌಡ. ನಮ್ಗೆ ಅವ್ರದ್ದು, ನಾನು ಅವ್ರದ್ದು ನ್ಯೂಸ್ ನೋಡಿದ್ವಿ ಅಂತ ಹೇಳಿದ್ರೆ ನಾವು ಇದು ಎಷ್ಟು ಕಡೆ ಮಾಡೋದು ಸರ್? ನಿಮ್ಗೆ ಗಮನಕ್ಕಿಲ್ಲ ಏನದು? ನಮ್ಮ ಗಮನಕ್ಕಿಲ್ಲ. ಮತ್ತೆ ರಜಾಕ್ ಪಾರ್ಟಿಗಳು ಅವರು ಬಂದರು ಬುದ್ಧಿ ಪೂಜೆ. ಯಾರಿಗೆ? ರಾಮಗೌಡ ರಜಾಕ್ ಪಾರ್ಟಿ ಅವ್ರು ನೋಡಿದ್ರೆ ಬಂದಾರ. ಅದ್ರ ನಾವೇನೈತಿ ಮಹಾನಗರ ಪಾಲಿಕೆ ಇದನ್ನ ಮಾಡಿದ್ದಿತ್ತು. ಆಮೇಲೆ ಏನೈತಿ ಇನ್ನೊಂದು, ಮುಂದೆ ಬರುವ ದಿನಗಳಲ್ಲಿ ನಮ್ಮ ಶಾಸಕರು ಏನು ತಮ್ಮ ಗುದ್ಲಿ ಪೂಜೆ ಸಂದರ್ಭದಲ್ಲಿ ತಾವು ಫೋಟೋ ಹಾಕ್ತಾರಲ್ಲ, ಅದು ಹಾಕಿಸ್ಕೊಡೋದಿಲ್ಲ. ಅದಕ್ಕೇನೈತಿ ನಾನು ಭಾಳ ದಿವಸದಿಂದ ಪತ್ರ ಬರೆದಿದ್ದು ಐತಿ. ಯಾಕಂತ ಹೇಳಿದ್ರೆ ಇದು ನಮ್ಮ ನಿಮ್ಮ ಸಾರ್ವಜನಿಕರ ಜನದಲ್ಲಿಂದ ಹಣದಲ್ಲಿಂದ ಬರ್ತದ, ಶಾಸಕರ ಮನೆಯಲ್ಲಿಂದ ಬರೋದಿಲ್ಲ ಹಣ. ಅವ್ರ ಫೋಟೋ ಯಾಕೆ ಹಾಕ್ಬೇಕು? ಇದು ಕಾನೂನದ ಬಹಿರಂಗವಾಗಿ ಉಲ್ಲಂಘನೆ ಐತಿ. ಪೊಲೀಸ್ ಡಿಪಾರ್ಟ್ಮೆಂಟ್ನು ಕ್ರಮ ಕೈಗೊಳ್ಳೋದಿಲ್ಲ, ನಮ್ಮ ಜಿಲ್ಲಾಧಿಕಾರಿ ಕೈಗೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರವ್ರಿಗೆ ಭಯ ಅವ್ರಿಗೆ. ಸರ್ ಈಗ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸ್ನೇಹಿತರಾದ ಮೈನು ಬಿಳಗಿ, ಪ್ರಕಾಶ್ ಮಿರ್ಜಿ, ನಮ್ಮ ಇವರು ಮುಖ್ತಾರ್ ದಖನಿ ಎಡ್ಯುಕೇಟ್ ಅವ್ರು ಏನದಾರಲ್ಲ, ನಾವು ಎಲ್ಲರೂ ಕೂಡಿ ಈ ಪ್ರಕ್ರಿಯೆಗೆ ಇವರು ಲೆಟರ್ ಸುಧಾ ನಾವು ಟೈಪಿಂಗ್ ಮಾಡಿ ನಾನು ರೊಕ್ಕ ಕೊಟ್ಟಿದ್ದೈತೆ. ಅವ್ರು 2,000 ರೂಪಾಯಿ ಕೊಟ್ರ ಇಲ್ಲ ಅಂತ ಹೇಳೋದಿಲ್ಲ. 2,000 ರೂಪಾಯಿದೊಳಗೆ ಇಷ್ಟೆಲ್ಲ ಆಗ್ಬೋದೇನೋ. ಒಂದು ಪ್ರೆಸ್ ಕಾನ್ಫರೆನ್ಸ್ ಬರೀ ಇಲ್ಲಿ 1,100 ರೂಪಾಯಿ ಮಾಹಿತಿ ಹಾಕಿದ ತುಂಬಿದ್ದಿಲ್ಲಿ ರಸೀಟ್ ಐತಿ. ಎಷ್ಟು ಮಾಹಿತಿ 1,100 ಒಂದು ಬೇರೆ. ಯಾಕಂತ ಹೇಳಿದ್ರೆ ಪೂರ್ತಿ ದಾಖಲಾತಿ ಕಲೆಕ್ಟ್ ಮಾಡಬೇಕಂತೆ. ನಾನು ಇವರಿಗೆ ರದ್ದುಗೊಳಿಸ್ಲಿಕ್ಕೆ ಪೂರ್ತಿ ದಾಖಲಾತಿಗಳನ್ನು ಏನಂತ ಹೇಳಿದ್ರೆ, ಈ ಆಯುಕ್ತರಿಗೆ, ಪ್ರದೇಶಕ್ಕೆ ಆಯುಕ್ತರು ಬರೆದಿದ್ದು, ಅವ್ರು ಬರೆದಿದ್ದು ಲೆಟ್ರು, ಆಮೇಲೆ ಇಲ್ಲಿ ಎಲ್ಲ ಕಾರ್ಪೊರೇಟರ್ ಅವರು ಈ ಘೋಷಣಾ ಪತ್ರ ಅದಾವ. ಇಲ್ಲಿ ಬರೀ ಒಂದೇ ಅಂತ ಹೇಳಲ್ಲ, ಎಲ್ಲರೂ ಘೋಷಣಾ ಪತ್ರ ಬೇರೆ. ಇವನ್ ನಮ್ಮ ಪ್ರೇಮಾನಂದ್ ಬಿರಾದಾರ್, ಪ್ರಮಾನಂದ್ ಬಿರಾದಾರ್ ಎಲ್ಲರೂ. ಯಾಕಂತ ಹೇಳಿದ್ರೆ ಇದು ಇವ್ರದ್ದು ಸುಳ್ಳನ್ನು ಬಯಲು ಮಾಡಲಿಕ್ಕೆ ಉದ್ದೇಶಕ್ಕೆ ನನಗೆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು. ಈ ಎಲ್ಲ ಕಲೆಕ್ಟ್ ಮಾಡಿದವ ನಾನು. ಬರೀ ಏನೈತೆ, ನಾನು ಇವತ್ತು ಇದನ್ನು ಮಾಡ್ತಿದ್ದಿಲ್ಲ. ಯಾರೇ ಮಾಡಲಿ ನಮ್ಗೆ ರದ್ದಾಯಿತು, ನಾನು ಒಳ್ಳೇದಂತೇಳಿ ಸುಮ್ಮನೆ ಕುಂದಿರ್ತಿದ್ದೆ. ಆದರೆ ನಮ್ಮ ಹೆಸರು ಬರಲಾದ ಕಾರಣ ಯಾರೇ ಮಾಡಿದೆ, ಯಾರೇ ಕ್ರೆಡಿಟ್ ತಗೋತಾರ ಅಂತ ಹೇಳಿದ್ರೆ, ಇದಕ್ಕೆ ನಾವೇನೈತಿ ಆ ಉದ್ದೇಶದಿಂದ ತಮ್ಮ ಪತ್ರಕರ್ತರ ಮಾಧ್ಯಮದಿಂದ ಎಲ್ಲ ಜನರಿಗೂ ಈ ನಮ್ಮ ಅಂದರೆ ನಾವು ಭ್ರಷ್ಟಾಚಾರ ವಿರುದ್ಧ ಮಾಡ್ತಿರುವ ಹೋರಾಟ, ಅಧಿಕಾರಿಗಳ ಏನು ತಮ್ಮ ಉಲ್ಲಂಘನೆ ಮಾಡಿರ್ತಾರ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ತಾವು ಎಲ್ಲರೂ ಪತ್ರಕರ್ತರು ನಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ಇವತ್ತು ತಮ್ಮದೇ ಒಂದು ಮುಖ್ಯ ಇದನ್ನಂತೂ ನಾವು ತಮ್ಮ ಇದಕ್ಕೆ ಧನ್ಯವಾದನು ಅಂತ ಹೇಳ್ತೀವಿ. ನಮ್ಮ ಕಾಸಿಂ ಇವರು ತಮಗೆ ನನಗೆ ಕೆಟ್ಟ ಅನಿಸ್ಲಿಕ್ಕತ್ತದ ಅಣ್ಣ ಅಂಥೇಳಿ ತಮ್ಮ ಎಲ್ಲರಿಗೂ ಇಲ್ಲೇ ಜಮಾ ಮಾಡಿದ್ದೈತಿ, ಆಹ್ವಾನ ಮಾಡಿದ್ದೈತಿ. ತಾವು ಅವ್ರ ಕರೆಯಕ್ಕೆ ಬಂದಿದ್ದು ಧನ್ಯವಾದಗಳು. ಮತ್ತು ತಮಗೆ ಈ ಬಗ್ಗೆ ಏನು ಕೇಳೋದೈತಿ, ಇನ್ನೊಂದೇನೈತಿ, ಇಷ್ಟ ನೀಚ ಕೆಲಸಗಳು ಮತ್ತು ಕಾನೂನು ತೂರಿಟ್ಟು ಅಂದ್ರೆ ಇವತ್ತ ಪ್ರಜಾಪ್ರಭುತ್ವ ಏನೂ ಉಳಿದಿಲ್ಲ ಅಂದಮೇಲೆ 4 ಮತದಾರರಿಗೆ ಹೊರಗಿನವ್ರಿಗೆ ತರಿಸ್ತಾರ. ಅವ್ರದ್ದು ಇಲ್ಲೇ ತಯಾರು ಮಾಡಿದ್ದೀನಿ. ಅವ್ರ ಮೇಲೇನು ಇನ್ನು ನಾಳೆ 420 ಕೇಸ್ ಫೈಲ್ ಮಾಡ್ತೀನಿ ಅಂತೇಳಿ. ಏನಂತೇಳಿ ಇವ್ರಿಗೆ ತಂದು ಅಲ್ಲಿ ಇಂಡಿ ರೋಡಿಗೆ ನಮ್ಮ ಪಾಟೀಲ್ ಪಾಟೀಲ್ ಅವ್ರದ್ದು ಕಾಂಪ್ಲೆಕ್ಸ್ ಐತಲ್ಲ, ಮನೆಗಳು ಅದಾವಲ್ಲ, ಅಲ್ಲಿದ ಅಡ್ರೆಸ್ ಕೊಟ್ಟಾರ. ಇವ್ರದ್ದು ಪತ್ರ ಕರೆಸ್ಪಾಂಡೆನ್ಸ್ ಸಲುವಾಗ ಅವ್ರಿಗೆ ಗೊತ್ತಾಗೋದಿಲ್ಲ 420 ಕೇಸ್ ಎಲ್ಲಿದಾರ ವೋಟರ್ಸ್ ತಂದು ಏನು ಬೇಕಾದ್ ಮಾಡ್ಬೋದು ಅಂತ ಹೇಳಿದ್ರೆ, ಇದು ಓಪನ್ ಜನರಿಗೆ ಒಂದು ಏನೈತೆ ಅಂತ ಹೇಳಿದ್ರೆ, ಆಡಳಿತ ಇದ್ದಂಥ ಮತ್ತು ಪ್ರಭಾವಶಾಲಿ ರಾಜಕಾರಣಿಗಳು ಮತದಾರಿಗೆ ಲೋಕಲ್ ಮತದಾರಂಗಾರ ಸಿಗುದು ಬಿಡ್ರಿ. ಈಗಾಗಲೇ ಅದಕ್ಕೆ
25,000 ಮತದಾರರನ್ನ ಹೆಂಗೆ ಸೇರಿಸ್ಯಾರ ಅನ್ನೋದು ಅದು ನಡೆದಿದ್ದೈತಿ ಚರ್ಚೆ. ಈ 4 ವ್ಯಕ್ತಿಗಳು ಓಪನ್ ಅಲ್ಲಿ ಅವ್ರಿಗೆ ಇಲ್ಲಿ ತಂದು ಸೇರಿಸಿ ವೋಟಿಂಗ್ ಮಾಡಿಸ್ಲಿಕ್ಕೆ ಇದನ್ನು ಮಾಡ್ತಾರಂತ ಹೇಳಿದ್ರೆ ಇವರು ಕ್ರೈಮ್ ಮಾಡಿದವರು. ಇವ್ರ ಮೇಲೆ ಏನೈತಿ ಕಾನೂನು ಕ್ರಮ ಆಗಬೇಕು. ಫ್ರಾಜರಿ 420 ಕೇಸ್ ದಾಖಲಿಸ್ಬೇಕು ಇವ್ರ ಮೇಲೆ. ಅದನ್ನು ಪ್ರಕ್ರಿಯೆ ನಡೆದಿದ್ದೈತಿ. ಮತ್ತೆ ಯಾರು ಮಾಡ್ಯಾರ? ಯಾರು ತೊಗೊಂಡಿರೋದು? ನಾನು ಕೊಟ್ಟರು ಇಬ್ರು ಬಿಜೆಪಿದವ್ರು ಮಾಡ್ಯಾರ, ಇಬ್ರು ಕಾಂಗ್ರೆಸ್ದವ್ರಿಗೂ ಮಾಡ್ಯಾರ. ಅವ್ರು ಎಲ್ಲಿಯವರು ಅದಾರ, ನಾವು ಇಲ್ಲಿ ಅವ್ರ ಬಗ್ಗೆ ಇಲ್ಲಿ ಏನೈತಿ ಅವ್ರ ಬಗ್ಗೆ ಎಲ್ಲ ತನಿಖೆ ಸಲುವಾಗಿ ಮಹಾನಗರ ಪಾಲಿಕೆ ಕೊಟ್ಟಿದ್ದು. ಏನಂತ ಹೇಳಿದ್ರೆ ಅವರು ಇಲ್ಲಿ ಮತದಾರಕ್ಕೆ ಯಾವಾಗ ಮತದಾನ ಮಾಡ್ಯಾರ, ಈ ಮತದಾರಕ್ಕೆ ಮತದಾರ ಪಟ್ಟಿ ಒಳಗೆ ಸೇರಿಸ್ಲಿಕ್ಕೆ ಯಾವಾಗ ಅರ್ಜಿ ಕೊಟ್ಟಾರ ಅಂದ್ರೆ ಒಂದು ಹೊಸದಾಗಿ ಮತದಾರರಿಗೆ ಇದನ್ನ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಇವತ್ತು ಬಾ ನಾಳೆ ಬಾ ಅಂತ ಹೇಳಿ ಕರೆಸ್ತಾರ. ಈಗ ತಮಗೆ ಮತದಾನ ಮಾಡ್ಕೊಳ್ಳೋದೈತೆ ಅಂತ ಹೇಳಿದ್ರೆ ಯಾವಾಗ ಅರ್ಜಿ ಕೊಟ್ಟರು, ಯಾವಾಗ ಸೇರಿಸ್ಕೊಂಡ್ರು ಮತದಾರ ಪಟ್ಟಿ ಒಳಗೆ ಅಂತ ಹೇಳಿ ಅದು ಸರ್ಕಾರಿ ಅಧಿಕಾರಿಗಳಿಗೆ ಯಾವ ಥರ ಚೀಟಿಂಗ್ ಮಾಡ್ತಾರೆ ಅದು ಬಯಲು ಮಾಡಲಿಕ್ಕೆ ಅದನ್ನು ನಮ್ದು ಪ್ರಕ್ರಿಯೆ ನಡೆದಿದ್ದೈತಿ. ಸರಿ, ಅವ್ರು ಏನು ಬೇರೆ ಕಡೆಯವರು ಅದಾರ? ಹೌದು, ಬೇರೆ ಕಡೆದವರು ಅದಾರ. ಅವ್ರನ್ನ ಬೇರೆ ಕೊಟ್ಟರು ಬೇರೆ ಅಲ್ಲಿಯವರು ಅವರು ಸದಸ್ಯರು ಇಲ್ಲಿ ಯಾವುದೂ ಅವ್ರದ್ದು ಆವಾಸನ ಇಲ್ಲಿ ಯಾವುದೂ ಇಲ್ಲಿ ಅವ್ರ ರಿಲೇಷನ್ ಇಲ್ಲ, ಏನೂ ಇಲ್ಲ. ಅಲ್ಲಿ ವೋಟರ್ ಐಡಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಅಥವಾ ಡೂಪ್ಲಿಕೇಟ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಆಗಿದ್ದು ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ ಅವು 4 ಮಂದಿ MP ಮತ್ತು ಇವರು ನಮ್ಮ ಏನಂತ ಹೇಳ್ತಾರೆ MLC ಇವ್ರು ಇದ್ದವರು ಅವ್ರಿಗೆ ಯಾವ ಥರ ತಂದು ಇಲ್ಲಿ ವೋಟರ್ ಲಿಸ್ಟ್ ಒಳಗೆ ಸೇರಿಸ್ತಾರ ಅಂತ ಹೇಳಿದ್ರೆ ಫಾಸ್ಟ್ ನನಗೆ ಇವ್ರು ಬೇಕು, ವೋಟರ್ ಲಿಸ್ಟ್ ಅರ್ಜಿ ಕೊಡ್ತಾರ, ಹೆಸರು ಮಾಡ್ಕೊಂಡು ಇಲ್ಲಿ ನಿವಾಸಿ ಅಂತ ಹೇಳಿ ಸಾರ್ವಜನಿಕರಿಗೆ ತೋರಿಸ್ತಾರೆ. ಅವ್ರು ಎಷ್ಟು ದಿವಸದಾರ ತೋರಿಸಿ ನಾವು ಬಂದು ನಾವು ಇದನ್ನ ಮಾಡಿ ತೋರಿಸ್ತೀವಿ. ಸಾರ್ವಜನಿಕರು ಮಾಡ್ಕೊಂಡ್ರಂತಂದ್ರೆ 8 15 ದಿನ 20 ದಿನ ಆಗ್ತದ. ಈಗ ಇವ್ರು ಪ್ರಭಾವಶಾಲಿ ಇದೀವಿ, ನಾವು ರಾಜಕೀಯದಾಗಿದ್ದೀವಿ ಅಂತ ಹೇಳಿ ಇಮಿಡಿಯೇಟ್ಲಿ ಆಗ್ಬಿಡ್ತದೆ. 2-3 ದಿನದಾಗೆ ಆಗ್ತದೆ. ಅಂದ್ರೆ ಯಾವ ಥರ ಫ್ರಾಜರಿ ಕ್ರಿಯೇಟ್ ಮಾಡ್ಯಾರ ಅನ್ನೋದನ್ನು ಇಲ್ಲಿ ಪ್ರೂಫ್ ಐತಿ. ಆಮೇಲೆ ಎರಡನೇದ್ದು ಸರಿ ನಮಗೆ ಗೊತ್ತಿದ್ದಿದ್ದಿಲ್ಲ ಅಂತ ಹೇಳ್ತಾರ. ಯಾಕೆ ಪ್ರೇಮಾನಂದ್ ಬಿರಾದ ಅಂದ್ರೆ ಸರ್ ನಂದು ಕಂಪ್ಲೀಟ್ ಇಲ್ಲ ಹಳೆ ಮಹಾನಗರ ಪಾಲಿಕೆ ಸಲ್ಲಿಸಿಲ್ಲ. ನಾನು ಎಲ್ಲರದು ನಾನು ಕೇಳಿದ್ದಿಲ್ಲ. ನಾನು ಕೇಳಿದ್ದೆ ಪ್ರೇಮಾನಂದ್ ಬಿರಾದ, ಅಲ್ತಾಫ್ ಇಟ್ಗಿ, ರಾಜೇಶ್ ದೇವಗಿರಿಕರ್, ರಜಾಕ್ ವಾರ್ಕಿ. ಅಂದ್ರೆ ಇವ್ರ ಕುಟುಂಬ ಅಂದ್ರೆ ಈಗ ಇವ್ರು ಅದಾದ ಮೇಲೆ ಇವ್ರದ್ದು ಹಿಂದಿಂದವರೇ ಇದ್ದು ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಗೊತ್ತಿದ್ದಿದ್ದಿಲ್ಲ ಅಂದ್ರೆ ಕಾನೂನಿನ ಬಗ್ಗೆ ಅರಿವಿ. ಅಂದ್ರೆ ನಾಳೆ ಇವರು ನ್ಯಾಯಾಲಯದೊಳಗೆ ಏನಾರ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದ ಸಂದರ್ಭದಲ್ಲಿ ನಾನು ನ್ಯಾಯಾಲಯದ ಒಳಗೆ ನೋಡ್ರಿ ಇವರು ಸುಳ್ಳು ಹೇಳ್ತಾರೆ, ಇವ್ರಿಗೆ ನನಗೆ ಗೊತ್ತಿದ್ದಿಲ್ಲ ಅಂದಮೇಲೆ ಇವ್ರಿಗೆ ಕಾನೂನಿನ ಅರಿವಿನೇ ಇಲ್ಲ ಅಂದಮೇಲೆ ಇವ್ರು ಹಿಂದೂ ಸಲ್ಲಿಸಿಲ್ಲ. ಮತ್ತು ಇವತ್ತು ಹಿಂದೆ ಸಲ್ಲಿಸಲಾದ ಕಾರಣಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಮೂಕರಾಗಿದ್ರು ಅವಾಗ. ಸರ್ ಆ ಟೈಮ್ದಾಗ ಯಾಕೆ ನೀವು ಧ್ವನಿ ಎತ್ತಲಿಲ್ಲ? ಆ ಟೈಮ್ದಾಗ ಯಾವಾಗ ನನಗೆ ಗೊತ್ತಿದ್ದಿದ್ದಿಲ್ಲ, ಈ ಕಾನೂನು ಬಗ್ಗೆ ನನಗೆ ಗೊತ್ತಿದ್ದಿದ್ದಿಲ್ಲ. ನನಗೆ ಗೊತ್ತಾಗಿಲ್ಲ. ಅವರು ನಾವೇ ಸದಸ್ಯರನ್ನ ಅನರ್ಹ ಮಾಡಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಈಗ ಪ್ರಶ್ನೆ ಮಾಡುವುದು ಗೊತ್ತಾಗಬೇಕಲ್ಲ. ಈ ಇದನ್ನ ಏನೈತಿ ಈ ಪ್ರಕ್ರಿಯಾಕ್ಕೆ ಈ ಕಾನೂನು ಬಗ್ಗೆ ಜನವರಿಗೆ ಒಂದು ಅರಿವು ತರಬೇಕು ಅಂತ ಹೇಳಿದ್ರೆ ನಾವು ಮಾಡಿದ್ದೀವಿ. ನನ್ನ ಸ್ನೇಹಿತರಾದ ಮೈನು ಬೆಳಗಿ ಮತ್ತು ಮಿರ್ಜಿ ಮತ್ತು ನಮ್ಮ ಅಡ್ವೊಕೇಟ್ ದಖನಿಯವರು ನನ್ನ ಮೋಸ ಮಾಡಿ ನನ್ನ ದಾಖಲಾತಿ ಎಲ್ಲ ನಂದೇ ಇದನ್ನಿದ್ದು ತಗೊಂಡು ವಕೀಲರು ನಮ್ದಾಪುರ್ ಮನೆಯೊಳಗೆ ನಾನು ಸೈನ್ ಮಾಡೀನಿ. ದಾವಾ ಅರ್ಜಿ ಮೇಲೆ ನಾನು ಸೈನ್ ಮಾಡೀನಿ. ಅಂದರೆ ಇವರು ದಾವಾ ಅರ್ಜಿ ನನ್ನ ಹಿಂದೆ ತಕ್ಕೋತಾರ ತಮ್ಮದೇ ಆದ ಅಂತ ಹೇಳಿದ್ರೆ ಇನ್ನೂ ಒಂದು ಅದಕ್ಕೆ ಇವ್ರದ್ದು ಲೀಗಲ್ ಡಾಕ್ಯುಮೆಂಟ್ಸ್ ಇವ್ರದ್ದು ಇಲ್ಲ, ವೆರಿಫಿಕೇಶನ್ಗೆ ಹೋಗ್ರಿ ಅಂತ ಹೇಳಿದ್ರೆ ದಾಖಲಾತಿಗಳನ್ನು ಕಾಸಿಮುದ್ದೀನ್ ಕೇಸಿಗೆ ಕೋರ್ಟಿಗೆ ಬಂದಾನ ಹಮೀದ್ ಅಂತ ಹೇಳಿದ್ರೆ ಅವರು ಅವಾಗ ಅದು ಕೋರ್ಟ್ ಒಳಗೆ ರಿಜೆಕ್ಟ್ ಆಗ್ತದೆ. ಅವರು ಸರಿಯಾಗಿ ಯಾರೂ ಅದ್ರ ಬಗ್ಗೆ ಇದನ್ನು ಮಾಡಿಲ್ಲ ಅಂತೇಳಿದ್ರೆ ಯಾರ್ದಾರ ಡಾಕ್ಯುಮೆಂಟ್ಸ್ ತೊಗೊಂಡ್ಬಂದು ನೀವೇನು ಚಾಲೆಂಜ್ ಮಾಡ್ಲಿಕ್ಕೆ ಅವ್ರದ್ದು ಉದ್ದೇಶ ಏನಿತ್ತು ಇಲ್ಲಿ ಅದೇ ಅದರದ್ದು ಪ್ರತಿ. ಇವ್ರು ಏನಂತ ಹೇಳ್ಕೊತಿದ್ರು, ಪ್ರಮಾಣ ವಚನ ಸ್ವೀಕರಿಸದಿರೋದಿಲ್ಲ ಅಂಥೇಳಿ ಅಷ್ಟೇ ಇವ್ರು ಮಾಡಿದ್ರು. ನಾನಂದೆ ನೋಡ್ರಿ ಅಡ್ವೊಕೇಟ್ ನಮ್ಮ ದಖನಿಯವ್ರಿಗೆ ಏನಂದೆ, ನೋಡು ಇದನ್ನ ನಿಂದಿರೋದಿಲ್ಲ, ಇದನ್ನ ಏನಾಗ್ತದ ಇದನ್ನ ಆಗ್ತದ, ಆದರೆ ಇದು ಏನೈತಿ
ಆಸ್ತಿ ಮತ್ತು ಚಿರಾಸ್ತಿದ ಬಗ್ಗೆ ಇದು ಒಂದೇ ತಿಂಗಳೊಳಗೆ ಕೊಡಬೇಕಾಗ್ತಿತ್ತ, ಇದು ಇಷ್ಟು ಟೈಮ್ ಬಾರ್ ಆಗಿದ್ದೈತಿ, ಅದಕ್ಕೆ ಇದೇ ಇದು ಮಾಡೋನು ಅಂದ್ಕೂಡ ಅವ ಏನು ಮಾಡಿದ ಓರಲ್ಲಿ, ಯಾಕಂತಂದ್ರೆ ಎಡ್ಯುಕೇಟ್ ಇದ್ದ, ಇದು ಕೇಸ್ ನಡೆದಾಗ ಓರಲ್ಲಿ ಹೇಳಿದ ಕೂಡ ಜಡ್ಜ್ ಅವರು ಇದು ನ್ಯಾಯಾಧೀಶರು ಏನು ಮಾಡಿದ್ರು, ಈ ವಿಷಯಕ್ಕೆ ಹಿಡಿದುಕೊಂಡು ಸರ್ಕಾರಕ್ಕೆ ಒಂದು ಆದೇಶ ಮಾಡಿದ್ರು. ಸರ್ ಓಕೆ